ನೋಡಿ ಶುರುವಾಯ್ತೀಗ ನಿಜವಾದ ಆಟ. ಇಲ್ಲ ಐತೆ ಬಾಡೂಟ. ನನ್ನ ಹೆಸರು ರುಚಿತ, ಬಾಡೂಟ ಉಚಿತ. ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಮುದ್ದೆ, ಕರ್ನಾಟಕ ಸ್ಪೆಷಲ್ ಮುದ್ದೆ, ತೋಳುಗ್ ಬಲ, ದೇಹಕ್ಕೆ ತಂಪು. ಆಹಾ, ಕೊತ್ತಂಬರಿ ಸೊಪ್ಪಲ್ಲಿ ಮಟನ್ ಸಾರು ನೋಡೋದೇ ಚಂದ ಕಣ್ರಿ. ಮಿಸಿನ್ ಅಂದ್ರೆ ಮಿಸಿನು, ಸಾಕಾಗವೆ ಮಿಸಿನು. ನನಗ್ ಬೀಳ್ಬೇಕು ನಲ್ಲಿ ಮೂಳೆ, ಇಲ್ಲ ಅಂದ್ರೆ ನಿನ್ಗೆ ಕೊಡ್ತೀನಿ ಕೂಡ. ಅಂಟಮ್ಮ ಸ್ಪೆಷಲ್ ಏನು? ನಾಟಿ ಮರಿ ಸಾರು, ಬಿಸಿ ರಾಗಿ ಮುದ್ದೆ. ನಮ್ಮಳ್ಳಿಯರ್ಗೆ ಇನ್ನೂ ಚಂದ. ಬಾಗುರು ನಮ್ಮಳ್ಳಿಗೆ ನನ್ನ ಹೆಸರು ರುಚಿ, ಇದೆಲ್ಲ ಬೇಕು ನನಗೆ ಚೀಚಿ. ನಿನ್ನ ಹೆಸರು ರುಚಿತ ಅಲ್ವೇನೋ? ಅವ್ನ್ ಚೀಚಿಗೋಸ್ಕರ ತಾನೇ ಕಟ್ ಮಾಡ್ಕೊಂಡ್ ಕೂತವನೆ. ಈಗ್ಲಾದ್ರೂ ಎಷ್ಟು ವಾಸಿ. ಚೀಚಿಗೋಸ್ಕರ ತಾ ಮಾತ್ರನ ಇಲ್ಲ ಎಲ್ಲ ಕಟ್ ಮಾಡ್ಕೊಬಿಡ್ತೀಯ? ಇಲ್ಲ ಆಧಾರ ಕಡೆ ಚೀಚಿ ಅಂತ ನೀಕಬಿಡಿ ಹೆಸರನ್ನ. ಪಕ್ಕಂತ ಇಲ್ದಿರೋದನ್ನೆಲ್ಲ ಇದ್ದಂಗೆ ಸುಳ್ಳು ಹೇಳ್ತಾರಲ್ಲ, ಅದ್ ಹೆಂಗೆ? ನನ್ಗೆ ಐಡಿಯಾನೇ ಬರಲ್ವಲ್ಲ. ಬನ್ನಿ ಇವತ್ತು ಸಂಡೇ ಸ್ಪೆಷಲ್ಲು ಮಟನ್ ಸಾಂಬಾರ್ ಮಸಾಲೆ ಮಾಡ್ಕೊಳ್ಳೋಣ. ಅದು ನಾಟಿ ಮಸಾಲೆ ಸಖತ್ತಾಗಿರ್ತದೆ. ನಾಟಿ ಮರಿ ಮಟನ್ಗೆ ನಾಟಿ ಮಸಾಲೆ ಹಾಕೊಂಡು ಹೊಡಿತಾ ಇದ್ರೆ ಹೆಂಗಿರ್ತದೆ ಗೊತ್ತಾ? ಬನ್ನಿ ಇವಾಗ ನಾಟಿ ಮಸಾಲೆ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಮಟನ್ ಸಾಂಬಾರ್ಗೆ. ಬನ್ನಿ. ಅಡುಗೆ ಎಣ್ಣೆ, ಚಕ್ಕೆ ಲವಂಗ, ಕೊತ್ತಂಬರಿ ಬೀಜ, ಬ್ಯಾಡಗಿ ಮೆಣಸಿನ್ಕಾಯಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ ಹಣ್ಣು, ಪುದೀನ ಸೊಪ್ಪು, ನಾಟಿ ಕೊತ್ತಂಬರಿ ಸೊಪ್ಪು, ಈ ಥರ ಎಲ್ಲ ಮಸಾಲೆ ಐಟಮ್ನು ಎಣ್ಣೆಲಿ ಹುರ್ಕೊಬಿಟ್ರೆ ಮಟನ್ ಸಾಂಬಾರು ಸಖತ್ತಾಗಿ ಟೇಸ್ಟ್ ಬರ್ತದೆ. ಮಸಾಲೆ ನೋಡ್ತಾ ಇರ್ಬೋದು ಯಾವ ಥರ ಪರಿಮಳ ಬರ್ತದೆ ಅಂದರೆ ನಾಟಿ ಮಟನ್ ಸಾರು ಇವತ್ತು ಸಖತ್ತಾಗಿರ್ತದೆ. ಬನ್ನಿ ಇವಾಗ. ಭಟ್ರೆ ಒಂದು ಡೌಟು. ಏನು? ಯಾರು ಭಟ್ರೆ ಪರಿಮಳ ಅಂದರೆ? ಲೇ, ಇಂಥ ತರಲೆ ಪ್ರಶ್ನೆ ಎಲ್ಲ ಕೇಳ್ಬಿಟ್ರೆ ನೀನು ನಲ್ಕಿದ್ ಕೈ ಕೊಟ್ಬಿಡ್ತೀನಿ ನನ್ನ ಮಗನೇ. ಒಳ್ಳೆ ಪರಿಮಳ ಅಂದರೆ ಒಳ್ಳೆ ಸುವಾಸನೆ ಬರ್ತದೆ ಅಂತ ಅರ್ಥ. ತೆಂಗಿನಕಾಯಿ ತುರಿ, ಕಡಲೆ, ಕೊನೆಯದಾಗಿ ಗಸಗಸೆ. ಒಳ್ಳೆ ಟೇಸ್ಟ್ ಬರ್ತದೆ ಮಟನ್ ಸಾಂಬಾರು. ಹಾಕೊಳ್ಳಿ.
ಬಾಸು ಹೇಳು ಬಾಸು. ನಾಟಿ ಮರಿ ಸಾರ್ದು ಮಸಾಲೆ ಇವತ್ತು ಚೆನ್ನಾಗಿ ರುಬ್ಕೊ ಬರಬೇಕು ಬಾಸು ನೀನು. ನಾನು ಗೊತ್ತಲ್ಲ ಬಾಸು, ನಾನು ಮಿಸ್ಸಿನ ಅಂದಮೇಲೆ ರುಬ್ಬಕ್ಕೆ ಫೇಮಸ್ಸು. ನುಣ್ಗೆ ಸಾರು ಹೆಂಗಿರ್ತದೆ ಅಂದ್ರೆ ನಿನ್ನೂ ಸೇರ್ಸ್ ಕುಡಿಯೋಂಗೆ. ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆದೆ? ಯಾರಪ್ಪ ನೀನ್ ಮಾಡ್ಕೊಡ್ರು ನನ್ನ ಸೇರ್ಕೊ ಕುಡ್ದ್ಬಿಟ್ರೆ ಏನೋ ಬಾಸು ನೀನು ಲೇ. ಬಾಸು ನಾನು ಹೇಳಿದ್ದು ನೀನ್ ಮಾಡ್ಕೊಡೋ ಸಾರು ಕುಡಿತೀನಿ ಅಂತ, ನಿನ್ ಕುಡಿಯಕೈತದ ಬಾಸು? ಇದ್ಯಾವ್ದೊಂದು ವೈಟ್ ಮಿಷಿನ್ ಹಾಕಬಿಟ್ಟಿದ್ಯಲ್ಲ ಬಾಸು. ಸ್ವಲ್ಪ ಮಿಸ್ಸಿನು ನನ್ನ ಶಿಷ್ಯ ಸ್ವಲ್ಪ ಎಲ್ಲೋ ಹೊಂಟೋಗವನಂತೆ ಊರ್ ಕಡೆಗೆ, ಯಾರನ್ನೋ ನೋಡ್ಬೇಕು ಅಂತ. ಯಾವಾಗ ಸುತ್ತಾಡ್ತಾನೆ ಇವನು ಸೇಮ್ ಹಂಗೆ ಅವನೇ ನೋಡಿ. ಅವ್ನಿಗಿಂತ ಒಂಚೂರು ಸಣ್ಣ ಅವನೇ, ಆದ್ರೂ ಬೆಳಗ್ಗೆ ನಂತರ ತೊಂಬಗವನೆ, ಅದಕ್ಕೆ ಹಾಕೋ ಬಂದೀನಿ ಬಾಸು. ನೋಡು ಬಾಸು, ಈಗ ವಾಸನೆ ಹಿಡಿತಾನೆ, ಆಮೇಲೆ ನೀನು ಮಾಡೋ ಸಾರು ವಾಸನೆ ಮಟನ್ ಪೀಸ್ನ ಹಂಗೆ ಗಬ್ಬಕ್ಕೆ ಹಾಕಬಿಡ್ತಾನೆ. ಹೋಗ್ಬಿಟ್ಟು ಬನ್ನಿ. ಬಂದ ಬಾಸು. ಮಿಷಿನ್ ಅಂದ್ರೆ ಮಿಷಿನು, ಸಾಕಾಗವೆ ಮಿಷಿನು. ಹೋಲಿ ಮುಂಡೆದೆ. ಐಟಮ್ ಎಲ್ಲ ರೆಡಿಯಾಗಿ ನಮಗೋಸ್ಕರ ಕಾಯ್ತಾ ಐತೆ. ಬನ್ನಿ ನಾಟಿ ಮರಿ ಸಾಂಬಾರ್ನ ಮಾಡ್ಬಿಡೋಣ. ಲೈಫಲ್ಲಿ ಕಷ್ಟ, ಮಟನ್ ಸಾರ್ ಅಂದ್ರೆ ತುಂಬಾ ಇಷ್ಟ. ಬನ್ನಿ ಇವಾಗ ಮಾಡ್ಕೊಬಿಡೋಣ ಮಟನ್ ಸಾಂಬಾರ್ನ. ಅಡುಗೆ ಎಣ್ಣೆ, ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಚರ್ಬಿ ತುಂಬಿರೋ ನಾಟಿ ಮರಿ ಮಟನ್ನು. ಈ ತರ ಒಳ್ಳೆ ಚರ್ಬಿ ಮಟನ್ ಹಾಕೊಳ್ಳಿ, ಸಖತ್ತಾಗಿ ಟೇಸ್ಟ್ ಬರ್ತದೆ ಸಾಂಬಾರು. ಕಲ್ಲುಪ್ಪು, ಅರಿಶಿಣ ಪುಡಿ, ಮಟನ್ ಎಲ್ಲ ನೀರು ಹಿಂಕೊಂಡು ಎಣ್ಣೆ ಬಿಟ್ಕೊಂಡೈತೆ. ಈಗ ಮಟನ್ ಬೇಯಕ್ಕೆ ನೀರು ಹಾಕೊಳ್ಳೋಣ. ನೋಡ್ತಾ ಇರ್ಬೋದು, ಮಟನ್ನು ಚರ್ಬಿ ಎಲ್ಲ ಎಣ್ಣೆ ಬಿಟ್ಕೊಂಡು ಸಖತ್ತಾಗಿ ಕಾಣಿಸ್ತದೆ. ಇದೇ ಮಟನ್ ಸಾರಿಗೆ ಒಳ್ಳೆ ರುಚಿ ಕೊಡೋದು. ಮಟನ್ನು ಚೆನ್ನಾಗಿ ಬೆಂದೈತೆ. ಈಗ ಮಸಾಲೆ ಹಾಕಬಿಡೋಣ. ಮಟನ್ ಸಾಂಬಾರ್ ಮಸಾಲ, ಮಸಾಲೆ ನೀರು, ಮಟನ್ ಸಾಂಬಾರು ರೆಡಿ ಆಯಿತು. ಸಖತ್ತಾಗಿ ಬೆಂದೈತೆ. ನೋಡ್ತಾ ಇರ್ಬೋದು ಪೀಸು, ಚರ್ಬಿ. ಆಹಾ ಆಹಾ. ಕೊನೆ ಟೆಚ್ಚು ಕೊತ್ತಂಬರಿ ಸೊಪ್ಪು. ರೆಡಿ ಆಯ್ತು ಮಟನ್ ಸಾರು. ನಾವು ಕುಡಿಯೋದ್ರಲ್ಲಿ ಜೋರು ಜೋರು. ಆಹಾ, ಕೊತ್ತಂಬರಿ ಸೊಪ್ಪಲ್ಲಿ ಮಟನ್ ಸಾರು ನೋಡೋದೇ ಚಂದ ಕಣ್ರಿ. ನೋಡಿ ನೋಡಿ ಹೆಂಗೈತೆ. ನೋಡ್ತಾ ಇದ್ರೆ ತಿನ್ನಲ್ಲ ಅಂತ ಆಸೆ ಆಯ್ತದೆ. ಬಸ್ಸು ತಗೋ ನಿಂದು ದೊಡ್ಡ ಎಲೆ. ಏನ್ ಬಾಸು? ಲೋಕಿ ಬಸ್ಸು, ನಿಮ್ಮನ್ನ ಸೈಡ್ ಹೊಡಿ ಇಲ್ಲ ಅಂದ್ರೂ ಪರವಾಗಿಲ್ಲ, ನಿನಗೆ ಹುಡುಕಿ ಎಲ್ಲರೂ ದೊಡ್ಡಲ್ಲೇನೆ ಕೊಡ್ತಾರೆ. ನೋಡ್ಬಿಟ್ಟು ಕೊಡ್ತಾರೆ ಬಾಸು. ಹೇ ಬಾಸು, ಏನ್ ಬರೀ ಒಂದ್ ಕೊಡ್ತಾ ಇದೆಯಲ್ಲ? ಮುದ್ದೆ, ಕರ್ನಾಟಕ ಸ್ಪೆಷಲ್ ಮುದ್ದೆ, ತೋಳುಗ್ ಬಲ, ದೇಹಕ್ಕೆ ತಂಪು. ನಮ್ ದೇಹ ನೋಡಿದ್ರೆ ಗೊತ್ತಾಯ್ತದೆ ತಂಪು ಅಂತ.
ಬಿಡು ಸಾಕದ. ಇವನ್ಯಾಕೆ ಬರೀ ಅನ್ನ ಹಾಕೊಂಡವನೇ ಅಂದರೆ ವೈಟ್ಗಿರೋ ಅನ್ನ ತಿಂದು ವೈಟ್ಗವನೇ. ನಾವು ಕಪ್ಪುಗಿರೋ ಮುದ್ದೆ ತಿಂದು ಕಪ್ಪುಗಿದ್ದೀವಿ. ಏ ಬಸೋ, ನನಗೆ ಬೀಳ್ಬೇಕು ನಲ್ಲಿ ಮೂಳೆ, ಇಲ್ಲ ಅಂದ್ರೆ ನಿನ್ಗೆ ಕೊಡ್ತೀನಿ ಕೂಡ. ನನ್ನ ಮಗೊಂದು ಒಳ್ಳೆ ಕ್ವಾಟ್ಲೆ ಐತಲ್ಲ ನಲ್ಲಿ ಮೂಳೆ ಅಂತ. ಓ ಅದೇ ನಲ್ಲಿ ಮೂಳೆ ಹೇಳ್ದಕ್ಕೆ ಹಾಕ್ಬಿಟ್ಟವ್ರೆ ಬಾಸು. ಕೊಡ್ತೀರಿ ಅನ್ಸ್ತದೆ. ನೀನು ಹೇಳಿದ್ಮೇಲೆ ಏನು ಬಾಸು ತುಪ್ಪ ಬತ್ತು. ಬಾಸು ಇಲ್ಲಿ ತೋರ್ಸು ಬಾಸು ಫಸ್ಟು. ನೋಡಿ ಇಷ್ಟೊಂದು ಐಟಮ್ ಅವೆ, ಯಾವುದರಿಂದ ಶುರು ಮಾಡಲಿ ಅಂತ ಗೊತ್ತಾಯ್ತಲ್ಲ ಬಾಸು. ಎತ್ಕೊ ಮೊಟ್ಟೆ ತಿನ್ಬಿಡ್ಲಾ? ನನಗೆ ದೇವ್ರು ಕೊಟ್ಟವನೇ ಹೊಟ್ಟೆ, ನಾನು ತಿಂತಾ ಇದ್ದೀನಿ ಮೊಟ್ಟೆ. ನಲ್ಲಿ ಮೂಳೆ ಯಾವುದ್ರಲ್ಲಿ ಹೋದ್ರು ನನಗೆ ಚಿಕನಲ್ಲಿ ಲೆಗ್ ಪೀಸು, ಮಟನಲ್ಲಿ ನಲ್ಲಿ ಮೂಳೆ ಹಾಕ್ತಾನೆ ಇರ್ತಾರೆ, ನಾನು ತಿಂತಾನೆ ಇರ್ತೀನಿ. ನಮ್ಮ ಸಸಿ ಬಾಸ್ ಅಂತೂ ನಾನು ನೋಡಿ ಹೊಟ್ಟೆ ಉರ್ಕೋತಾನೆ ಇರ್ತಾರೆ. ಅವೆಲ್ಲ ಏರ್ಬಿಟ್ಟಿದ್ದಿಲ್ಲ ಬಿಡು ಬಸ್, ಇನ್ನೇ ಸಿಗ್ತದೆ. ಅದೇನಿದೆ ನಲ್ಲಿ ನೀರೇ ಬರೋಕ್ಕೆ. ಮಟನ್ ಸಾಂಬಾರ್ಗೆ ಮುದ್ದೆ ಇಲ್ಲ ಅಂದರೆ ಹೆಂಗೆ? ನನಗೆ ಅನ್ನ ಹಾಕ್ತೀನಿ ಅಂದರು, ನನಗೆ ನೀನು ಅನ್ನನೂ ಬೇಡ ಏನು ಬೇಡ, ಬರೀ ಮುದ್ದೆ ಕೊಡಿ ಅಂದ್ಬಿಟ್ಟು ನೋಡಿ ಬಿಸಿ ಬಿಸಿ ಮುದ್ದೆ ಹಾಕಿ ಗಜ್ಜಿ ಒಂದು ರೌಂಡ್ ಉಳಿಸಿ ಒಳಗಡೆ ಸಾಂಬಾರಲ್ಲಿ ತಾಯಿದ್ರೆ ಏನ್ರಿ ಟೇಸ್ಟೇ ಬೇರೆ. ಮುದ್ದೆನ ಬಿಸಿ ಸಾಂಬಾರಲ್ಲಿ ತಿನ್ನಬೇಕು, ಹೆಂಗೆ ಟೇಸ್ಟ್ ಮಾತಾಡೋಂಗೆ ಇಲ್ಲ. ಹಂಗೆ ಬೆಣ್ಣೆ ಹೋದಂಗೆ ಹೋಯ್ತದೆ ಬಾಳಿಕೆ. ನೋಡಿ ಶುರುವಾಯ್ತು ಈಗ ನಿಜವಾದ ಆಟ. ಇಲ್ಲ ಐತೆ ಬಾಡೂಟ. ಅಷ್ಟೊತ್ತಿಂದ ಇದಕ್ಕೆ ಕಾಯ್ತಿದೆ. ನಮ್ಮ ಬಾಸು ಬಿಟ್ಟಿರಲ್ಲ, ಬರೀ ಮುದ್ದೆ ತಿನ್ನು ಅಂತಿದ್ರು. ಈಗ ನೋಡಿ ಸಾರು. ಬಾಸು ಏನೇ ಹೇಳು ಸಕ್ಕದ ನೋಡಿಲಿ. ಇಂಟ್ಕೊಳ್ಳಿ ನಿಂಬು, ಕುಡ್ಕೊಳ್ಳಿ ಸಾಂಬಾರು ಒಂದು ಚೊಂಬು. ಏನು ನಿಂಬೆ ರಸ ಬಿಟ್ಕೊಂಡೋದ್ಕಂತೂ ಇನ್ನೂ ಸಾಂಬಾರಂತೂ ಸಕ್ಕ ಟೇಸ್ಟ್ ಬತ್ಕೊಂಡ್ರಿ. ಸ್ವಲ್ಪ ಹಿಂಗೆ ಇದು ಮಾಡಿ ಹಾಕಬಿಟ್ಟು ಪೀಸ ಮುಗ್ಗಂಬಾಗೆ ಮಜಾ ಬಂತ. ಸೂಪರು. ಬಸ್ಸು ಅವಾಗ ಅದೇನು ಅಂದ್ರಲ್ಲ ಬಸ್ಸು, ಏನ್ ಬಸ್ಸು? ಮುದ್ದೆ ತಿಂತೀನಿ ಅನ್ನ ತಿನ್ನಲ್ಲ ಅಂತ, ಹೆಂಗೆ ಬಸ್ಸು? ಯೋ ಅನ್ನ ಹಾಕದ್ ಹಾಕ್ತಿರಾ, ಅರವಟ್ಟೆ ಯಾಕ್ರೆ ಹಾಕ್ತಿರಾ? ಮುದ್ದೆ ತಿಂದೆ, ಇದು ಒಂದೇ ಒಂದಿಷ್ಟು ಸಪ್ಪು ಮುದ್ದೆ ಕೊಟ್ರೆ ಎಲ್ಸಕ್ಕಾಯ್ತದ ಬಸ್ಸು. ಹಿಂಗಂತ ಅದಕ್ಕೆ ಅನ್ನ ಹಾಕ್ಸ್ಕೊಬಿಟ್ಟೆ. ಅಯ್ಯೋ ನೀನೇನು ಬಕಾಸು ನೋಮ್ಸೋನೇನೆಯ? ಇನ್ನೊಂದು ಮುದ್ದೆ ಕೊಟ್ಟಿದ್ರೆ ಬೇಡ ಅಂದ್ವೆ. ಅಯ್ಯೋ ಹಿಂಗೆ ಅಂದಿ ಎಲ್ಲ ಇರೋದನ್ನೆಲ್ಲ ಖಾಲಿ ಮಾಡ್ಬಿಡಲ್ಲ ಬಸ್ಸು. ಹೋಗಿರಿ ಮೊಗ್ಗೆ. ವೀಕ್ಷಕರೇ, ಇವತ್ತಿನ ರೆಸಿಪಿ ನಾಟಿ ಮರಿ ಮಟನ್ ಸಾಂಬಾರ್ ಹೆಂಗಿದೆ ಅಂದರೆ ಅದ್ಭುತ. ನಾಟಿ ಮರಿ, ಈ ಮಸಾಲೆ ಸಾಂಬಾರು, ಈ ಮಟನ್ ಪೀಸು ತಿಂತಾಯಿದ್ರೆ ಸಾರ್ಗೋಗಿ ಮೂರೇ ಗೇಣು. ವೀಕ್ಷಕರೇ, ನಮ್ಮ ಭಟ್ರು ಮಸಾಲೆ ನೋಡ್ಕೊಳ್ಳಿ. ಭಾನುವಾರಕ್ಕೆ ಮಾಡ್ಕೊಬಿಡಿ, ಒಳ್ಳೆ ಬಾಡೂಟ.
ಸೂಪರು. ನನ್ನ ಹೆಸರು ರಿಚಿತ, ಇವತ್ತು ಬಾಳೂಟ ಉಚಿತ. ಸೂಪರ್. ಇವತ್ತು ಮಟನ್ ಸಾಂಬಾರಲ್ಲಿ ರಾಗಿ ಮುದ್ದೆ ತಿನ್ರಯ್ಯ, ಮುದ್ದೆ ಬರ್ತದೆ ರಾತ್ರಿ ಹೊತ್ತು ಚೆನ್ನಾಗಿ ನಿದ್ದೆ. ಮಟನ್ ಸಾರ್ಗೂ ಈ ರಾಗಿ ಮುದ್ದೆಗೂ ಎಲ್ಲಿಂದ ಸಂಬಂಧನಪ್ಪ? ಈ ಥರ ಟೇಸ್ಟು. ರೌಂಡ ಉಳ್ಳಿಸ್ಬೇಕು, ಹೊಟ್ಟೆ ಒಳಗೆ ಅಳ್ಳಿಸ್ಬೇಕು. ಈ ಥರ ಕಾಂಬಿನೇಷನ್ ಎಲ್ಲೂ ಸಿಗಲ್ಲ. ಮುದ್ದೆ ಮಟನ್ ಸಾಂಬಾರು. ನಿಂಬೆಹಣ್ಣು ಹಿಂಡ್ಬಿಡೋಣ. ಮಟನ್ ಸಾಂಬಾರಿಗೆ ನಿಂಬೆಹಣ್ಣು ಹಿಂಡ್ಕೋಬೇಕು ಆವಾಗಲೇ. ನೋಡ್ರಿ. ಆ ಮಟನ್ ಸಾಂಬಾರ್ಗೆ ಹಾಕಿರೋ ಮಸಾಲೆ, ಈ ನಿಂಬೆಹಣ್ಣು ಹುಳಿ, ತಿಂತಾ ಇದ್ರೆ ತಿಂತಾನೆ ಇರೋಣ ಅನಿಸ್ತದೆ. ಭಾನುವಾರದ ಸ್ಪೆಷಲ್ ಬಾಡೂಟ. ಅದ್ಭುತ ಅದ್ಭುತ. ಹಂಗೆ ನೋಡ್ರಿ ಮಟನ್ ಪೀಸು. ಲೋಕಿ ಬಸ್ ಅವರೇ ದಪ್ಪ, ಇದ್ರೊಳಗೈತೆ ನೋಡಿ ತುಪ್ಪ. ತುಪ್ಪ ಸೂಪರು. ಸೈಡಲ್ಲಿರೋ ಮಟನು. ನಾಟಿ ಮರಿ ಹದ್ವಾಗಿ ಬೆಂದೈತೆ. ಮಸಾಲೆ ಜೊತೆ ಸೇರಿ ಒಳ್ಳೆ ರುಚಿ ಕೊಡ್ತದೆ. ತಿನ್ನಬೇಕು ವಾರದಲ್ಲಿ ಒಂದು ಸತ. ಮಟನ್ ಸಾಂಬಾರಲ್ಲಿ ಊಟ ಮಾಡೋದೇ ಒಂದು ಸ್ಪೆಷಲ್ಲು. ಮೊಟ್ಟೆ ಮಟನ್ ಸಾಂಬಾರ್ಗೆ ಹಿಂಗೆ ಹಚ್ಕೊಂಡು ಹೊಡಿತಾ ಇದ್ರೆ ಅದ್ರ ರುಚಿನೇ ಬೇರೆ. ಒಳ್ಳೆ ಚರ್ಬಿ ಪೀಸ್ಗಳು. ಇಂಥ ಮಸಾಲೆ, ಇಂಥ ಮಟನ್ನು ಮಿಕ್ಸಾಗಿ ಒಳ್ಳೆ ಬಾಡೂಟ. ಸಕ್ಕತ್ತಾಗೈತೆ. ನಮ್ಮ ಹಳ್ಳಿ ಸ್ಟೈಲು ನಾಟಿ ಮರಿ ಮಟನ್ ಸಾಂಬಾರು ಮಾಡಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ, ಅದ್ಭುತವಾಗಿರ್ತದೆ. ಈ ಮಸಾಲೆ ಮಾಡ್ಕೊಂಡು ಒಂದು ಸತ ಟ್ರೈ ಮಾಡಿ. ನಿಮ್ಮ ಮನೇಲಿ ಮತ್ತೆ ಮತ್ತೆ ಇದೇ ಥರ ಸಾಂಬಾರು ಮಾಡಬೇಕು ಅಂತ ಇರ್ತೀರಾ. ಅಷ್ಟು ಅದ್ಭುತವಾಗೈತೆ ಸಾಂಬಾರು. ಮಾಡ್ಕೊಂಡು ತಿನ್ನಿ. ಸೂಪರ್. ಅಂತಮ್ಮ ಇವತ್ತು ಹೆಂಗಿತ್ತು ರೆಸಿಪಿ? ರಾಗಿ ಮುದ್ದೆ. ತಿನ್ನಿ ಬರ್ತದ ನಿದ್ದೆ. ದಿಂಬು ಸರಿಯಾದ ದಿಂಬು ದೊಡ್ಡ ದಿಂಬು ಸಿಕ್ಕೋಯ್ತೇನೋ. ನನ್ನ ಹೆಸರು ರಿಚಿತ, ಬಾಳೂಟ ಉಚಿತ. ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಸಾಕಂತೆ ಏನು ಬಿಟ್ಟವ್ರಿ ಅಂತ ಗೊತ್ತಿಲ್ಲ. ಸಾಕಂತೆ ನೋಡಿ, ಇಲ್ಲಿ ಇವನ್ಗೆ ಸಾಕಂತೆ. ಏನು ಬಿಟ್ಟಿದ್ದಿಲ್ಲ ಸಾಕೋನಕ್ಕೆ. ಅಮ್ಮಯ್ಯ ಹೊಂಟೋಗ್ಲಾ. ಪೆದ್ದಯ್ಯ, ಇವನ್ ಯಾರು? ಇವನು ಏನು ಏನು ಬಿಟ್ಟಿದೀರಿ ಅಂತ ಸಾಕು, ಏನು ಬಿಟ್ಟಿದೀರಿ ಅಂತ ಸಾಕು ಸಾಕು ಅಂತಿರಲ್ಲೇ. ಮಕ್ಳು ಮಾಡೋದೇ ಚಂದ ಅಲ್ವಾ? ಹೌದೌದು, ಮಕ್ಳು ಮಾಡದೇ ಚಂದ. ಓ ನೋ ನೋ ನೋ, ನಾನ್ ಸತ್ರು ಇದನ್ನ ನಂಬೋದಿಲ್ಲ. ಓಟ್ ಬತ್ತೀಯಾ? ಟಾಟಾ. ಓಟ್ ಬಾ.